ನನ್ನ ಹೆಸರು ಸೌಮ್ಯ. ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿರ್ತೀವಿ, ಬೇಜಾರಾಗಿ ತಡೆ ಸಂಬಂಧಿಕರ ಮನೆಯಿದ್ದಾರೆ, 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನು ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಇರಲಿ, ಯಾರಿಂದ ಏನು ತೊಂದರೆ ಏನಿಲ್ಲ. ಭವನಕ್ಕನೇಲಿ, ರೇವಣ್ಣಲ್ಲಿ, ಪ್ರಜ್ವಣ್ಣಲ್ಲಿ ಅವರಿಂದ ನಮಗೇನು ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೇನು ತೊಂದರೆ ಇಲ್ಲ. ಬಾಬಣ್ಣಲ್ಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ, ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ, ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, ಟಿ ವಿ ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದ್ರು ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಪಡ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ, ನಾ ಯಾವ ಏನೇ ಯಾರೇನೇ ಅಂತ ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿದ್ದೀನಿ, ಅವರಿಂದ ಏನು ನಮಗೆ ತೊಂದರೆ ಆಗಿಲ್ಲ. ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಕ್ಷಣಕ್ಕೂ ಕೂಡ ಹೊಸ ತಿರುವುಗಳು ಸಿಗ್ತಾ ಇದ್ದಾವೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇಡೀ ಪ್ರಕರಣಕ್ಕೆ ಸಿಗ್ತಾ ಇದೆ. ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮೇಲೆ ಮತ್ತು ರೇವಣ್ಣನ ಮೇಲೆ ಈ ಪ್ರಕರಣ ಸುತ್ತುತ್ತಾನೆ ಇದೆ. ಈಗ ರೇವಣ್ಣ ಸುತ್ತಿದ್ದಂಥ ಮತ್ತು ರೇವಣ್ಣ ಬಂಧನಕ್ಕೆ ಕಾರಣವಾಗಿದ್ದಂತಹ ಒಂದು ಈ ಕೇಸ್ ಏನಿದೆ ಅದು ಈಗ ಸ್ವಲ್ಪ ತಿರುವನ್ನು ಪಡೆದುಕೊಂಡಿದೆ. ಹೌದು, ಮೊನ್ನೆ SIT ಪೊಲೀಸರು ಈ ರೇವಣ್ಣನನ್ನು ಬಂಧಿಸಿದ್ದು ಮಹಿಳೆಯನ್ನು ಕಿಡ್ನಾಪ್ ಮಾಡಿದಂಥ ಆರೋಪದ ಮೇಲೆ. ಈ ಮಹಿಳೆಯ ಮಗ ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದ. ಆ ಕಾರಣಕ್ಕೋಸ್ಕರ ಆ ಮಹಿಳೆಯನ್ನು ಕಿಡ್ನಾಪ್ ಮಾಡಿದಂಥ ರೇವಣ್ಣ ಮತ್ತು ರೇವಣ್ಣನ ಸಹಚರರು ಒಂದು ತೋಟದ ಮನೆಯಲ್ಲಿ ಫಾರ್ಮ್ ಹೌಸ್ನಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ರು ಅನ್ನುವಂತಹ ಒಂದು ದೂರನ್ನು ಕೊಟ್ಟಿದ್ದರು. ಆ ದೂರಿನ ಅನ್ವಯ ರೇವಣ್ಣನವರನ್ನು ಕೂಡ ಬಂಧಿಸಿದರು, ಹಾಗೆಯೇ ಆ ಮಹಿಳೆಯನ್ನು ಕೂಡ ರಕ್ಷಣೆ ಮಾಡಿದರು. ಆದರೆ ಈಗ ಹೊಸದೊಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಸ್ವತಃ ಅದೇ ಮಹಿಳೆ ಒಂದು ವಿಡಿಯೋವನ್ನು ಈಗ ರಿಲೀಸ್ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಒಂದು ವಿಡಿಯೋ ವೈರಲ್ ಆಗ್ತಿದೆ. ಆದರೆ ಈ ವಿಡಿಯೋ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಮೂಡಿದ್ದಾವೆ. ಈ ವಿಡಿಯೋ ಮಾಡಿದಂತಹ ಮಹಿಳೆ ಎಲ್ಲಿಂದ ಮಾಡಿದ್ದು, ಯಾವಾಗ ಮಾಡಿದ್ದು, ಯಾಕೆ ಮಾಡಿದ್ದು, ಜೊತೆಗೆ ಆ ವಿಡಿಯೋ ಇವಾಗ ವೈರಲ್ ಆಗಿದ್ದು ಯಾಕೆ ಅಥವಾ ಬಿಡುಗಡೆ ಆಗಿದ್ದು ಯಾಕೆ, ಇದರ ಹಿಂದಿನ ಉದ್ದೇಶ ಏನು, ಈ ವಿಡಿಯೋನ ರೆಕಾರ್ಡ್ ಮಾಡಿದ್ಯಾರು, ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಪ್ರಶ್ನೆಗಳು ಈ ವಿಡಿಯೋದ ಸುತ್ತಮುತ್ತ ಹರಿದಾಡ್ತಿದೆ. ಹಾಗಾದರೆ ಆ ಪ್ರಶ್ನೆಗಳೇನು, ಆ ಅನುಮಾನಗಳೇನು, ಜೊತೆಗೆ ಇಲ್ಲಿ ಇವತ್ತು ರೇವಣ್ಣನನ್ನು ಒಂದು ಹಂತದಲ್ಲಿ ಜಾಮೀನಿಗೋಸ್ಕರ ಹೋರಾಟ ನಡೆಸ್ತಿರುವಂಥ ಸಂದರ್ಭದಲ್ಲಿ ರೇವಣ್ಣನ ಪರವಾಗಿ ಇಂಥದ್ದೊಂದು ವಿಡಿಯೋ ಬರುತ್ತೆ ಅಂತ ಹೇಳಿದರೆ ಇದರ ಮೂಲ ಉದ್ದೇಶ ಏನು, ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಲ್ವಾ. ಹಾಗಾದರೆ ಈ ಬಗ್ಗೆ ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಿರುವಂಥ ಚರ್ಚೆಗಳೇನು, ಇವೆಲ್ಲದರ ಬಗ್ಗೆನೂ ಕೂಡ ಡಿಟೇಲ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಸನದಲ್ಲಿ ದೊಡ್ಡ ಮಟ್ಟದಲ್ಲಿ ಕಿಚ್ಚನ್ನು ಹೊತ್ತಿಸಿದಂಥ ಒಂದು ಸಂಚಲನ ಸೃಷ್ಟಿಸಿದಂಥ ಪ್ರಕರಣ ಅಂತ ಹೇಳಿದರೆ ಅದು ಪ್ರಜ್ವಲ್ ರೇವಣ್ಣ ಈ ಪೆನ್ಡ್ರೈವ್ ಪ್ರಕರಣ. ಹೌದು, ಅಶ್ಲೀಲ ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಅದು ಪೆನ್ಡ್ರೈವ್ಗೆ ಶಿಫ್ಟ್ ಆಗಿ ಆ ಪೆನ್ಡ್ರೈವ್ ಹರಿದು ಹಂಚಿ ಇಡೀ ಹಾಸನ ಮಾತ್ರವಲ್ಲದೆ ಇವತ್ತು ದೇಶದಾದ್ಯಂತ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಮೊಬೈಲ್ಗಳಲ್ಲಿ ರಾರಾಜಿಸ್ತಿರುವಂಥ ವಿಡಿಯೋ ಅಂತ ಹೇಳಿದರೆ ಅದು ಈ ಪ್ರಜ್ವಲ್ ರೇವಣ್ಣನ ರಾಸಲೀಲೆಯ ವಿಡಿಯೋಗಳು. ಹೌದು, ಈ ಪ್ರಕರಣ ಒಂದು ಕಡೆ ವಿಚಾರಣೆ ಹಂತದಲ್ಲಿ SIT ಅತ್ಯಂತ ಗಂಭೀರವಾಗಿ ವಿಚಾರಣೆಯನ್ನು ಮಾಡ್ತಿದ್ರೆ, ಇನ್ನೊಂದು ಹಂತದಲ್ಲಿ ಇದೇ ಸಂತ್ರಸ್ತ ಮಹಿಳೆ ಯಾರು ಈ ಪ್ರಜ್ವಲ್ ರೇವಣ್ಣನಿಂದ ಒಂದು ರೀತಿಯಲ್ಲಿ ನೋವನ್ನು ಉಂಡಂಥ ಮಹಿಳೆ ಒಂದು ಹಂತದಲ್ಲಿ ಸಿಕ್ಕಾಬಟ್ಟೆ ನೋವಲ್ಲಿದ್ಲು. ಅದೇ ಹಂತದಲ್ಲಿ ಆಕೆಯನ್ನು ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂತು. ಕೇವಲ ಆರೋಪ ಕೇಳಿ ಬಂದಿದ್ದು ಮಾತ್ರವಲ್ಲ, ಈ ರೇವಣ್ಣನ ಮೇಲೆ ಒಂದು ದೂರು ಕೂಡ ದಾಖಲಾಯಿತು. KR ನಗರದಲ್ಲಿ ಒಂದು ದೂರು ಕೂಡ ದಾಖಲಾಯಿತು. KR ನಗರದ ಮಹಿಳೆ, ಆಕೆಯ ಮಗ ಒಂದು ದೂರನ್ನು ಕೊಡ್ತಾನೆ. ಅದು ಕಿಡ್ನಾಪ್ ಕೇಸಾಗಿ ಪ್ರಕರಣ ದಾಖಲಿಸ್ಕೊಳ್ತಾರೆ. ನಂತರ ಅದನ್ನು SITಗೆ ಕೇಸನ್ನು ವರ್ಗಾವಣೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವೆಲ್ಲದೂ ಕೂಡ ಇಂಟರ್ಲಿಂಕ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ. ಅದು ಯಾವಾಗ SITಗೆ ಈ ಕೇಸ್ ವರ್ಗಾವಣೆ ಆಗುತ್ತೋ ಇಮಿಡಿಯೇಟ್ಲಿ SIT ಆ್ಯಕ್ಟಿವ್ ಆಗುತ್ತೆ. 3 ದಿನಗಳ ಕಾಲಾವಕಾಶವನ್ನು ಕೊಡುತ್ತೆ ರೇವಣ್ಣಗೆ. 3 ದಿನಗಳ ಒಳಗಡೆ ಬಾರದೇ ಇರುವಂಥ ಕಾರಣಕ್ಕೋಸ್ಕರ ದೇವೇಗೌಡರ ಮನೆಗೆ ಹೋಗಿಬಿಟ್ಟು ರೇವಣ್ಣನ ಎತ್ತಾಕೊಂಡು ಬಂದು ವಿಚಾರಣೆಯನ್ನು ಮಾಡುತ್ತೆ. ನಂತರ ವಶಕ್ಕೆ ಪಡೆಯುತ್ತೆ, ಅರೆಸ್ಟ್ ಮಾಡುತ್ತೆ, ಜೊತೆಗೆ SIT ಕಸ್ಟಡಿಗೆ ತೆಗೆದುಕೊಂಡು ನಂತರ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೋರ್ಟ್ ಆದೇಶವನ್ನು ಈಗಾಗಲೇ ಮಾಡಿದೆ. ಪರಿಣಾಮ ಈಗಾಗಲೇ ಕೋರ್ಟ್ನಲ್ಲಿ
ಈ ಪರಿಣಾಮ ಈಗಾಗಲೇ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ ರೇವಣ್ಣ. ಆದರೆ ಈಗ ದೊಡ್ಡ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಇದೇ ರೇವಣ್ಣನ ವಿರುದ್ಧ ಈ ಮಹಿಳೆ ಯೂಟರ್ನ್ ತೆಗೆದುಕೊಂಡಿರೋದು. ಹೌದು, ಈ ಮಹಿಳೆ ಯಾರು ಅಪಹರಣಕ್ಕೆ ಒಳಗಾಗಿದ್ಲಲ್ಲ, ಆಕೆ ಮಾಡಿರುವಂಥ ಒಂದು ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ. ಈ ವೈರಲ್ ಆಗಿರೋ ವಿಡಿಯೋದಲ್ಲಿ ಸಂತ್ರಸ್ತೆ, ನನಗೆ ಯಾರಿಂದನೂ ಕೂಡ ತೊಂದರೆ ಆಗಿಲ್ಲ, ರೇವಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ನನಗೆ ಆಗಿಲ್ಲ, ಮೊಬೈಲ್ ವಿಡಿಯೋಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನನ್ನನ್ನು ಯಾರೂ ಕೂಡ ಅಪಹರಣ ಮಾಡಿಲ್ಲ, ನಾನು ಚೆನ್ನಾಗಿದ್ದೀನಿ, ನನಗೆ ಯಾವುದೇ ತೊಂದರೆ ಆಗಿಲ್ಲ, ನಾನು ಸೇಫ್ ಆಗಿದ್ದೀನಿ, 4 ದಿನ ಹೊರಗೆ ಹೋಗಿದ್ದೀನಿ, ವಾಪಸ್ ಬರ್ತೀನಿ, ನಾನು ಕೂಲಿ ಮಾಡಿ ಬದುಕ್ತಾ ಇದ್ದೀನಿ, ನಮಗೆ ಯಾವುದೇ ಹಿಂಸೆಯನ್ನು ಕೊಡಬೇಡಿ, ನಾನು ಸಂಬಂಧಿಕರ ಮನೆಯಲ್ಲಿದ್ದೆ, ನಮಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನೀವೇ ಹೊಣೆ, ನನ್ನ ಮಗ ಗೊತ್ತಿಲ್ಲದೆ ದೂರನ್ನು ಕೊಟ್ಟಿದ್ದಾನೆ, ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ, ಬೇಗ ಬರ್ತೀನಿ ಅಂತೇಳ್ಬಿಟ್ಟು ಹೇಳಿಕೊಂಡಿರುವಂಥ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಆದರೆ ಯಾವಾಗ ಈ ವಿಡಿಯೋ ವೈರಲ್ ಆಯಿತು ನೋಡಿ, ಆಗ ಒಂದಲ್ಲ ಎರಡಲ್ಲ 10 ಅನುಮಾನಗಳು ಈ ವಿಡಿಯೋ ಸುತ್ತುತ್ತಾ ಬರುತ್ತೆ. ಯಾಕೆ ಅಂತ ಹೇಳಿದರೆ, ಇದು ಒಂದು ಹಂತದಲ್ಲಿ ನಾನು ನಿಮಗೆ ಆರಂಭದಲ್ಲೇ ಕ್ಲಾರಿಫಿಕೇಷನನ್ನು ಕೊಟ್ಟು ಬಿಡ್ತೀನಿ. ಈ ಮಹಿಳೆ ಮಾಡಿರುವಂತಹ ವಿಡಿಯೋ ಆಕೆ ಮಾಡಿರುವಂಥ ವಿಡಿಯೋ ಅಲ್ಲ. ಆಕೆಯನ್ನು ನಿಲ್ಲಿಸ್ಕೊಂಡು ಒಂದು ಸ್ಟ್ಯಾಂಡ್ನಲ್ಲಿ ಆಕೆಯ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ ದ ಸೆನ್ಸ್, ಒಂದು ಟ್ರೈಪಾಡನ್ನು ಫಿಕ್ಸ್ ಮಾಡಿಬಿಟ್ಟು, ಕ್ಯಾಮ್ರಾವನ್ನು ಕೂರಿಸ್ಲಿಕ್ಕೆ ಒಂದು ಟ್ರೈಪಾಡನ್ನು ಫಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಮಹಿಳೆಯ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್. ಎರಡನೇದು, ಆಕೆಯನ್ನು ಕರೆಕ್ಟಾಗಿ ನಿಲ್ಲಿಸಿ ಒಬ್ಬ ಪರಿಣಿತ, ವಿಡಿಯೋವನ್ನು ರೆಕಾರ್ಡ್ ಮಾಡೋದರಲ್ಲಿ ಪರಿಣಿತನಿರೋನೇ ಈ ವಿಡಿಯೋವನ್ನು ಮಾಡಿದ್ದಾನೆ ಅನ್ನೋದು ಎರಡನೇ ಅಂಶ. ಮೂರನೇ ಅಂಶ, ಇದು ಯಾರೂ ಇಲ್ಲದ ಸ್ಥಳ ಅಲ್ಲ ಅಥವಾ ಸಂಬಂಧಿಕರು ಮಾಡಿರುವಂಥ ವಿಡಿಯೋ ಅಲ್ಲ ಪ್ರಮುಖವಾಗಿ. ಇನ್ನು ಇವೆಲ್ಲದಕ್ಕಿಂತಲೂ ಕೂಡ ಪ್ರಮುಖವಾಗಿ ಒಂದು ವಿಚಾರವನ್ನು ನೀವು ಗಮನಿಸಬೇಕು. ಇದು ಈಗ ತನಿಖೆ ಹಂತದಲ್ಲಿ ಇರೋದರಿಂದ ಈ ಪ್ರಕರಣ, ಈ ಮಹಿಳೆ ಇದು ಆ ರೇವಣ್ಣ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಮಾಡಿದಂಥ ವಿಡಿಯೋ ಅಂತಲೂ ಕೂಡ ಗೊತ್ತಾಗ್ತಿದೆ. ಇವತ್ತಿನ ವಿಡಿಯೋ ಅಲ್ಲ, ಅಥವಾ ನಿನ್ನೆಯ ವಿಡಿಯೋ ಅಲ್ಲ, ಅಥವಾ ಇದು ರೀಸೆಂಟಾಗಿ ಆಗಿರೋಂಥ ವಿಡಿಯೋ ಅಲ್ಲ. ಆ ಮಹಿಳೆಯನ್ನು ಇಲ್ಲಿ ಪೊಲೀಸರು ತಮ್ಮ ವಶಕ್ಕೆ ಪಡೆದು ರಕ್ಷಣಾ ಕೇಂದ್ರಕ್ಕೆ ಕಳಿಸೋದಕ್ಕಿಂತ ಮುಂಚೆ ಮಾಡಿರುವಂಥ ವಿಡಿಯೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಸೋಮವಾರ ರೇವಣ್ಣನ ಜಾಮೀನು ಅರ್ಜಿ ವಿಚಾರಣೆ ಇದೆ. ಈ ಹಂತದಲ್ಲಿ ರೇವಣ್ಣನ ಪರ ವಕೀಲ ಈ ವಿಡಿಯೋವನ್ನೇ ಈಗ ಪ್ರಮುಖವಾಗಿ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ. ಕಾರಣ ಏನು ಅಂತ ಹೇಳಿದ್ರೆ, ವಿನಾಕಾರಣ ನನ್ನ ಕಕ್ಷಿದಾರನನ್ನು ಟಾರ್ಗೆಟ್ ಮಾಡಿದ್ದಾರೆ, ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ. ಇಲ್ಲಿ ನೋಡಿ, ಅದೇ ಮಹಿಳೆ ಈ ವಿಡಿಯೋವನ್ನು ಮಾಡಿದ್ದಾಳೆ. ಆಕೆಗೆ ಇಲ್ಲಿ ರೇವಣ್ಣಗೂ ಆಕೆಗೂ ಏನೂ ಸಂಬಂಧ ಇಲ್ಲ, ಕಿಡ್ನಾಪ್ ಮಾಡಿಲ್ಲ, ಸಂಬಂಧಿಕರ ಮನೆಯಲ್ಲಿದ್ದೀನಿ ಅಂತೇಳಿ ಹೇಳಿದ್ದಾಳೆ. ಆದರೆ ಯಾವ ಬೇಸಿಸಲ್ಲಿ ರೇವಣ್ಣನನ್ನು ಬಂಧಿಸಿದರು? ಈ ರೀತಿಯಾದಂಥ ಒಂದು ವಾದವನ್ನು ಮಂಡಿಸುವಂತಹ ಅವಕಾಶ ಈಗ ಸಿಕ್ಕಿದೆ. ಅಲ್ಲದೆ SIT ಇದು ಯಾವುದಕ್ಕೂ ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಈ ವಿಡಿಯೋವನ್ನು ಆಧಾರವಾಗಿ ಇಟ್ಕೊಂಡು ಕೋರ್ಟ್ ಮುಂದೆ ಹೋದಂಥ ಸಂದರ್ಭದಲ್ಲಿ SIT ಒಂದಷ್ಟು ಉತ್ತರಗಳನ್ನು ಕೊಡಬಹುದು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತದೆ. ಇನ್ನು ಪ್ರಮುಖವಾಗಿ ಈ ವಿಡಿಯೋದಲ್ಲಿ ರೇವಣ್ಣ ಆಗಲಿ, ಭವಾನಿ ಅಕ್ಕ ಆಗಲಿ, ಸತೀಶ್ ಬಾಬಣ್ಣ ಆಗಲಿ ಯಾರಿಂದನೂ ಕೂಡ ತೊಂದರೆ ಆಗಿಲ್ಲ ಅಂತೇಳಿ ಹೇಳ್ತಾಳೆ. ಹಾಗಾದರೆ ಇವರು ಅಷ್ಟೋ ಜನರ ಹೆಸರನ್ನು ಈಕೆ ಉಲ್ಲೇಖ ಮಾಡಿದ್ದು ಯಾಕೆ? ಅನುಮಾನಗಳು. ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಕಳಿಸಿಕೊಟ್ಟಿದ್ದಾರೆ, ನಾನು ಆರಾಮಾಗಿದ್ದೇನೆ, ಸಂಬಂಧಿಕರ ಮನೆಯಲ್ಲಿ TV ನೋಡುವಾಗ ವಿಚಾರ ಗೊತ್ತಾಯಿತು ಅಂತೇಳಿ ಹೇಳ್ತಾಳೆ. ಈ ವಿಚಾರ ಗೊತ್ತಾಗಿದ್ದು ಹಾಗಾದರೆ ನಿನ್ನೆ ಮೊನ್ನೆನಾ? ಅಲ್ವಾ? ಈ ವಿಚಾರ ಗೊತ್ತಾಗಿ ಎಷ್ಟು ಸಮಯ ಆಗಿತ್ತು? ಇಷ್ಟು ಟೈಮ್ ಯಾಕೆ ಈಕೆ ವಿಡಿಯೋ ಮಾಡಲಿಲ್ಲ? ಯಾಕೆ ಈಕೆ ಒಂದೇ ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ? SITಯ ಮುಂದೆ ಯಾಕೆ ಈ ವಿಚಾರವನ್ನು ಈಕೆ ಹೇಳಲಿಲ್ಲ? ಈಕೆಯನ್ನು ಕಿಡ್ನಾಪ್ ಮಾಡದೇ ಇದ್ದರೆ, ಆ ತೋಟದ ಮನೆಯಲ್ಲಿ ಕರ್ಕೊಂಡೋಗಿ ಬಿಡದೇ ಇದ್ದರೆ, ಆ ತೋಟದ ಮನೆಯ ಕೆಲಸದವರು ಈಕೆಯ ಬಗ್ಗೆ ಮಾತನಾಡಿದ್ದು ಯಾಕೆ? ಜೊತೆಗೆ ಈ ತೋಟದ ಮನೆಯಲ್ಲಿ ಈ ಮಹಿಳೆ ಏನು ಮಾಡ್ತಾ ಇದ್ಲೋ? ಗೆಣಸು ಕೇಳಕ್ಕೆ ಹೋಗಿದ್ಲಾ ಅಥವಾ ಬೇರೆ ಏನಾದಕ್ಕಾದರೂ ಹೋಗಿದ್ಲಾ? ಹೀಗೆ ಈ ಅನುಮಾನನೂ ಕೂಡ ಬಂದೆ. ಇನ್ನು ಮೊಬೈಲ್ನಲ್ಲಿ ಬಂದಿರುವಂಥ ವಿಡಿಯೋಗೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ವಿಡಿಯೋ ಅಂದರೆ ಈ ಅಶ್ಲೀಲ ವಿಡಿಯೋ ಇದೆಯಲ್ಲ, ಈ ಅಶ್ಲೀಲ ವಿಡಿಯೋದಲ್ಲಿ ಈ ಮಹಿಳೆ ಇಲ್ವಾ? ಪ್ರಮುಖವಾಗಿರುವಂಥದ್ದು. ಇನ್ನು ಪೊಲೀಸರು ಇಲ್ಲಿ ಹತ್ತಿರ ಹೋಗಬಾರ್ದು, ಮನೆ ಹತ್ರ ಹೋಗಬಾರ್ದು, ತನಿಖೆಯನ್ನು ಮಾಡಬಾರ್ದು, ಟಾರ್ಚರ್ ಕೊಡಬಾರ್ದು ಅಂತೇಳಿ ಹೇಳ್ತಾಳೆ. ಅಂದರೆ ಏನು ಮಾಡಬೇಕು? ಬಿಟ್ಟುಬಿಡಬೇಕಾ? ಇಲ್ಲ, ರೇವಣ್ಣನವರ ಫ್ಯಾಮಿಲಿ ಎಲ್ಲರೂ ಕೂಡ ಸೂಪರ್ ಫೈನ್, ಅವ್ರು ಏನೂ ಕೂಡ ತಪ್ಪೇ ಮಾಡಿಲ್ಲ, ಅವ್ರನ್ನ ಬಿಟ್ಬಿಡಿ ಅಂತಾನೆ ಈ ಮಹಿಳೆಯ ಮಾತಿನ ಅರ್ಥ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ವಿಡಿಯೋವನ್ನು ಮಾಡಿರುವಂಥದ್ದು ಯಾರು? ಈ ವಿಡಿಯೋವನ್ನು ರಿಲೀಸ್ ಮಾಡಿದ್ದು ಎಲ್ಲಿಂದ? ಈ ವಿಡಿಯೋ ಈಗ ಯಾಕೆ ಬಂತು? ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ ಈ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಮುಖವಾಗಿ ಗಮನಿಸಬೇಕು, ಈ ವಿಡಿಯೋವನ್ನು ಮಾಡಲಿಕ್ಕೆ ಹೆದರಿಸಿ ಬೆದರಿಸಿ ಏನು ಬೇಕಾದರೂ ಮಾಡಿರಬಹುದಲ್ವಾ?
ಯಾವ ರೀತಿಯಲ್ಲೂ ಕೂಡ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಿರಬಹುದಲ್ವಾ. ಕಾರಣ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ರೇವಣ್ಣ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಮಾಡಿದಂಥ ವಿಡಿಯೋ ಇದು ಅಂತೇಳಿ. ಅದು ಮುಂಚೆ ಮಾಡಿರಲಿ, ನಂತರ ಮಾಡಿರಲಿ, ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಆ ಮಹಿಳೆ ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಆರಂಭದಲ್ಲಿ ಬೇರೆ ರೀತಿಯಲ್ಲಿ ಕೊಟ್ಟು ನಂತರ ಈ ರೀತಿಯಲ್ಲಿ ಕೊಡ್ತಾಳೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ. ಆ ಕಾರಣದ ಬಗ್ಗೆನೇ ಈಗ ಪೊಲೀಸರು ತನಿಖೆ ಮಾಡಬೇಕು, SIT ಅಧಿಕಾರಿಗಳು ತನಿಖೆ ಮಾಡಬೇಕು. ಈ ಪ್ರಕರಣದಲ್ಲಿ ಯಾರೆಲ್ಲ ಈಕೆಗೆ ಪ್ರೆಷರನ್ನು ಹಾಕ್ತಾಯಿದ್ರು, ಯಾರೆಲ್ಲ ಈಕೆಗೆ ಹೆದರಿಸಿ ಬೆದರಿಸಿ ಈ ವಿಡಿಯೋವನ್ನು ಮಾಡಿದರು, ಆಕೆಯನ್ನು ಯಾವ ರೀತಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಬಳಸಿಕೊಂಡಿದ್ರು. ಒಂದು ಕಡೆ ರೇವಣ್ಣ, ಯಾರು ಪ್ರಜ್ವಲ್ ರೇವಣ್ಣ ಒಂದು ಕಡೆ ಬಳಸ್ಕೊಳ್ಳೋದು, ಇನ್ನೊಂದು ಕಡೆ ಈ ರೇವಣ್ಣ ತನ್ನ ಮೇಲಿನ ಆರೋಪವನ್ನು ಕಳಚಿಕೊಳ್ಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಮಾಡಲೇಬೇಕಲ್ವ. ಅದಕ್ಕೆ ಈ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿದ್ರು ಅಂತೇಳಿ. ಯಾಕಂತ ಹೇಳಿದ್ರೆ ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಆಗಿದೆ, ಏನು ವಿಶೇಷ ಅಲ್ಲ, ಮತ್ತು ಅತ್ಯಂತ ಪ್ರಜ್ಞಾಪೂರ್ವಕವಾದಂಥ ಮತ್ತು ತುಂಬ ಡಿಗ್ನಿಟಿ ಇರುವಂಥ ಫ್ಯಾಮಿಲಿ ಏನಲ್ಲ. ಇಂತಹ ದರ್ಪ ದೌರ್ಜನ್ಯಗಳಿಗೇ ಹೆಸರುವಾಸಿಯಾಗಿರುವಂಥ ಫ್ಯಾಮಿಲಿ, ಇಡೀ ಫ್ಯಾಮಿಲಿ. ಅದು ರೇವಣ್ಣ, ಭವಾನಿ ರೇವಣ್ಣ ಅಥವಾ ಇನ್ನೊಬ್ಬ ಮತ್ತೊಬ್ಬ ಯಾರೇ ಆದರೂ ಕೂಡ ಇದೇ ರೀತಿ ಬದುಕಿ ಬಂದವರು ಅದೇ ರೀತಿಯಾದಂತಹ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಈ ಹಂತದಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಈ ವಿಡಿಯೋದ ಅಸಲಿಯತ್ತೇನು ಅನ್ನೋದನ್ನು ತಿಳಿಬೇಕು. ಈ ವಿಡಿಯೋನ ಈಗ ಬಿಟ್ಟಿದ್ಯಾಕೆ ಅಂಥೇಳಿ ಗೊತ್ತಾಗಬೇಕು. ಈ ವಿಡಿಯೋದಲ್ಲಿ ಇರುವಂಥ ಮಹಿಳೆ ಯಾರು, ಆಕೆಯ ಉದ್ದೇಶ ಏನು, ಜೊತೆಗೆ ಆಕೆಗೆ ಈ ವಿಡಿಯೋವನ್ನು ಮಾಡುವಂತೆ ಪ್ರಚೋದನೆ ಕೊಟ್ಟಂತಹ ಆ ಕಿರಾತಕ ಯಾರು, ಜೊತೆಗೆ ಅದನ್ನು DSL ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದಾನೆ. ಹಾಗಾದರೆ ಅಷ್ಟು ಪಕ್ಕಾ ಪ್ಲ್ಯಾಂಡಾಗಿ ಇವೆಲ್ಲವೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಒಂದು ಟೀಮ್ ಇಲ್ವಾ? ನಿಮಗೇನನ್ಸುತ್ತೆ? ಈ ಮಹಿಳೆಯ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ ಅನ್ನೋ ರೀತಿಯಲ್ಲಿ ಈ ಮಹಿಳೆಯು ಕೂಡ ಹಣದ ಆಸೆಗೋ ಅಥವಾ ಯಾವುದೋ ಒಂದು ಭಯಕ್ಕೋ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಅಥವಾ ಉಲ್ಟಾ ಹೊಡೆದಿದ್ದಾಳೆ ಅಂತ ಅನಿಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.